ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ ಗಮನಿಸಿ, ಈಗಾಗಲೇ ನಿಮ್ಮ ತರಗತಿಯ ಎಲ್ಲ ಪಾಠ ಪದ್ಯಗಳು ಲಭ್ಯವಿದ್ದು ನಿಮಗೆ ಒಂದು ವೇಳೆ ದೊರೆಯದಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಯಾವುದೇ ವಿಷಯದ ಪ್ರಶ್ನೆಗಳಿದ್ದರೆ ಅದನ್ನು ಕೇಳಬಹುದು. ಈಗ ಪದ್ಯವನ್ನು ನೋಡೋಣ. ನಿಮ್ಮ 6ನೇ ಪದ್ಯ ಮಳೆ ಬರಲಿ. ಇದರ ಪ್ರಶ್ನೋತ್ತರಗಳನ್ನು ನಾವೀಗ ನೋಡೋಣ. ಕೃತಿಕಾರರ ಪರಿಚಯ ಹಾಗೂ ಪದಗಳ ಅರ್ಥವನ್ನು ನಿಮ್ಮ ಪುಸ್ತಕದಲ್ಲಿಯೇ ನೀಡಿದ್ದಾರೆ. ಶ್ರೀಮತಿ ಸವಿತಾ ನಾಗಭೂಷಣ್ 1961ರಲ್ಲಿ ಚಿಕ್ಕಮಗಳೂರಿನಲ್ಲಿ ಜನಿಸಿದರು. ಇವರು ಅಂಚೆ ಇಲಾಖೆಯಲ್ಲಿ 20 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಇವರು ಚಂದ್ರನನ್ನು ಕರೆಯಿರಿ ಭೂಮಿಗೆ, ಹೊಳೆ ಮಗಳು, ಆಕಾಶ ಮಲ್ಲಿಗೆ, ಕಾಡು ಲಿಲ್ಲಿ ಹೂಗಳು ಮೊದಲಾದ ಕವನ ಸಂಕಲನಗಳನ್ನು, ಸ್ತ್ರೀಲೋಕ ಎಂಬ ಕಾದಂಬರಿಯನ್ನು ಬರೆದಿದ್ದಾರೆ. ನಾ ಬರುತ್ತೇನೆ ಕೇಳ ಎಂಬ ಕವನ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಡಿ.ಎಸ್. ಕರ್ಕಿ ಕಾವ್ಯ ಪ್ರಶಸ್ತಿಯು ಲಭಿಸಿದೆ. ಪದಗಳ ಅರ್ಥ ಇವನ್ನು ನೀವು ಪುಸ್ತಕದಲ್ಲೂ ಇದ್ದಾವೆ, ನೋಡಿಕೊಳ್ಳಬಹುದು. ಈಗ ನೇರವಾಗಿ ಪ್ರಶ್ನೋತ್ತರಗಳಿಗೆ ಹೋಗೋಣ. ರೈತರಿಗೆ ಸುಖ ನಿದ್ದೆಗಳು ಯಾವಾಗ ಸಿಗುತ್ತವೆ? ಹೊಲಗದ್ದೆಗಳು ಹಸಿರಾಗಿರುವಾಗ ರೈತರಿಗೆ ಸುಖ ನಿದ್ದೆ ಸಿಗುವುದು. ಕೆರೆ ಹಳ್ಳ ಬಾವಿಗಳಿಗೆ ಬಾಯಾರಿಕೆ ಆಗುವುದು ಯಾವಾಗ? ಬಹುದಿನಗಳವರೆಗೆ ಮಳೆಯಾಗದಿದ್ದರೆ ಭೂಮಿಯಲ್ಲಿ ಶಾಖ ಹೆಚ್ಚಾಗಿ ಕೆರೆ ಹಳ್ಳ ಬಾವಿಗಳಿಗೂ ಬಾಯಾರಿಕೆ ಆಗುವುದು. ನೊಂದ ಬಯಲುಗಳು ಬೆಂದ ಬೆಟ್ಟಗಳು ತಂಪಾಗುವುದು ಯಾವಾಗ? ಮಳೆ ಬಂದು ನಿಂತಾಗ ನೊಂದ ಬಯಲುಗಳಿಗೆ ಬೆಂದ ಬೆಟ್ಟಗಳಿಗೆ ತಂಪಾಗುವುದು. ಮಳೆ ಬಂದು ನಿಂತಾಗ ನೆಲಮುಗಿಲು ಹೇಗೆ ಕಾಣಬೇಕು? ಮಳೆ ಬಂದು ನಿಂತಾಗ ನೆಲಮುಗಿಲುಗಳು 7 ಬಣ್ಣದಲ್ಲಿ ನಗುವಂತೆ ಕಾಣಬೇಕು. 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮಳೆ ಯಾವ ಯಾವ ನಷ್ಟಗಳನ್ನು ಉಂಟು ಮಾಡದಿರಲಿ ಎಂದು ಕವಿಯತ್ರಿ ಆಶಿಸಿದ್ದಾರೆ. ಮಳೆ ಬಂದು ಮನೆಯ ಮೇಲ್ಛಾವಣಿ ಮಣ್ಣಿನ ಗೋಡೆ ಬೀಳದಿರಲಿ, ಹಾಗೆ ರೈತರ ಹೊಲ ಗದ್ದೆಗಳಿಗೆ ಬಹಳ ಮಳೆಯಾಗಿ ಅವರ ಸುಖ ನಿದ್ರೆಯನ್ನು ಕಸಿದುಕೊಳ್ಳದಿರಲಿ ಎಂದು ಕವಿಯತ್ರಿ ಮಳೆ ಬಂದು ಉಂಟಾಗುವ ನಷ್ಟಗಳ ಬಗ್ಗೆ ಈ ರೀತಿಯಾಗಿ ತಿಳಿಸಿದ್ದಾರೆ. ವಿಪರೀತ ಮಳೆಯಿಂದ ಯಾರ ಮನೆಗಳಿಗೆ ಹೆಚ್ಚು ಹಾನಿ ಉಂಟಾಗುತ್ತದೆ, ಏಕೆ? ವಿಪರೀತ ಮಳೆಯಿಂದಾಗಿ ರೈತರ ಮನೆಗಳಿಗೆ ಹಾನಿ ಉಂಟಾಗುವುದು, ಏಕೆಂದರೆ ರೈತರ ಮನೆಗಳು ಹುಲ್ಲಿನ ಚಾವಣಿ ಮತ್ತು ಮಣ್ಣಿನ ಗೋಡೆಗಳನ್ನು ಹೊಂದಿರುತ್ತವೆ. ಮಳೆಯಿಂದ ಯಾವ ಯಾವ ಸುಖಗಳು ಸಿಗಲಿ ಎಂದು ಕವಿಯತ್ರಿ ಆಶಿಸುತ್ತಾರೆ. ಮಳೆ ಬರಲಿ, ಆದರೆ ರೈತರ ಸುಖ ನಿದ್ರೆಯನ್ನು ಕಸಿದುಕೊಳ್ಳದಿರಲಿ. ಅವರಿಗೆ ಇರುಳೊಂದು ಪುಟ್ಟ ಮನೆ, ಹೊದೆಯಲು ಬೆಚ್ಚನೆಯ ಕಂಬಳಿ ಎಲ್ಲರಿಗೂ ಸಿಗಲಿ ಎಂದು ಕವಿಯತ್ರಿ ಆಶಿಸುತ್ತಾರೆ. ನೊಂದು ಬೆಂದು ಬಾಯಾರಿದ ಪ್ರಕೃತಿಯ ಅಂಶಗಳಾವು? ಕವನದಲ್ಲಿ ತಿಳಿಸಿದಂತೆ ಮಳೆ ಬರದ ಬಯಲುಗಳು ನೊಂದು ಹೋಗಿವೆ, ಹಾಗೆ ಬೆಟ್ಟಗಳು ಸಹ ಬೆಂದು ಹೋಗಿವೆ. ಇನ್ನು ಕೆರೆ ಹಳ್ಳ ಕೊಳ್ಳಗಳು ಮಳೆ ಬರಲಿ ಎಂದು ಬಾಯಿ ತೆರೆದು ನಿಂತಿವೆ. ಹೀಗೆ ಪ್ರಕೃತಿಯ ಅಂಶಗಳು ಬಾಯಾರಿದುದನ್ನು ಕವಿಯತ್ರಿ ತಿಳಿಸಿದ್ದಾರೆ. ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಸುಖ ನಿದ್ದೆ. ಮಳೆ ಚೆನ್ನಾಗಿ ಬಂದಾಗ ರೈತರು ಸುಖ ನಿದ್ದೆ ಮಾಡುವರು. ಬಾಯಾರು. ಮಳೆ ಬರದೆ ಅನೇಕ ಬಾವಿಗಳು ಕೆರೆ ಕಟ್ಟೆಗಳು ಬಾಯಾರಿ ನಿಂತಿವೆ. ಬೆಚ್ಚನೆ. ಎಲ್ಲರಿಗೂ ಆಸರೆಯಾಗಿ ಬೆಚ್ಚನೆಯ ಗೂಡಿನ ಅವಶ್ಯಕತೆ ಇದೆ. ವಿರುದ್ಧ ಪದ. ಮೇಲೆ ಕೆಳಗೆ, ಬೀಳು ಏಳು, ಸುಖ ದುಃಖ, ಕೆಡವು ಕಟ್ಟು. ಕೆಡವು ಎತ್ತು ಎಂದು ಬರೆದಿದ್ದಾರೆ ಇಲ್ಲಿ. ಕೆಡವು ಕಟ್ಟು. ಬಿಡಿಸಿ ಬರೆಯಿರಿ. ಹಾಕದೇ ಇರಲಿ, ಹಾಕದಿರಲಿ ಮಾದರಿಯನ್ನು ಕೊಟ್ಟಿದ್ದಾರೆ. ಇರಲೊಂದು ಇರಲಿ, ಇರಲಿ ಪ್ಲಸ್ 1. ಬಾಯಾರಿದ, ಬಾಯಿ ಪ್ಲಸ್ ಆರಿದ. ಕೊಳ್ಳದಿರಲಿ, ಕೊಳ್ಳದೆ ಪ್ಲಸ್ ಇರಲಿ, ಕೊಳ್ಳದೆ. ಮೊದಲೆರಡು ಪದಗಳಿಗೆ ಸಂಬಂಧಿಸಿದ 3ನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. ಹಳ್ಳ ಕೊಳ್ಳ, ಇದು ಜೋಡು ನುಡಿ. ಧೋ, ಧೋ ಎಂಬುದು ಅನುಕರಣ ವಾಚಕ. ಧೋ, ಜೀಮ್ ಹೀಗೆಲ್ಲ ಅನುಕರಣ ವಾಚಕಗಳು ಬರುತ್ತವೆ ಕನ್ನಡದಲ್ಲಿ. ಅವುಗಳ ಬಗ್ಗೆ ಇನ್ನೊಂದು ವ್ಯಾಕರಣ ಪಾಠದಲ್ಲಿ ನೋಡೋಣ. ಹಳ್ಳ ತಗ್ಗು, ಕಸಿದು ಕಿತ್ತುಕೊಳ್ಳು, ಸಿಗುಂ ಸಿಗಲಿ, ನಗುಂ ನಗಲಿ. ಮಳೆಯಿಂದ ಆಗುವ ಅನುಕೂಲ ಹಾಗೂ ಅನಾನುಕೂಲಗಳಾವು? ಮಳೆಯು ನಮಗೆ ಅನುಕೂಲ ಮತ್ತು ಅನಾನುಕೂಲಗಳನ್ನು ತಂದುಕೊಡುತ್ತದೆ. ಹೇಗೆಂದರೆ ಮಳೆ ಬರದೇ ಇದ್ದಾಗ ಭೂಮಿ ಬಾಯಿ ತೆರೆದು ಮಳೆಗಾಗಿ ಕಾಯುತ್ತಿರುವ ದೃಶ್ಯವನ್ನು ನೋಡುತ್ತೇವೆ. ಬಯಲುಗಳಲ್ಲಿ, ಬೆಟ್ಟಗಳಲ್ಲಿ, ಕೆರೆಕಟ್ಟೆಗಳಲ್ಲಿ ನೀರು ಇಲ್ಲದೆ ಒಣಗರಿವು ದೃಶ್ಯ
ಸಾಮಾನ್ಯವಾಗಿ ಕಂಡುಬರುತ್ತದೆ. ಇಂಥ ಸ್ಥಿತಿಯಲ್ಲಿ ಮಳೆ ಬಂದು ಎಲ್ಲ ಕಡೆಗೆ ಹಸಿರು ತುಂಬಿ ಕೆರೆಕಟ್ಟೆಗಳು ತುಂಬಿ ಹರಿಯುವುದು ಕಂಡುಬರುತ್ತದೆ. ಇದು ಮಳೆಯಿಂದ ಆಗುವ ಅನುಕೂಲತೆ. ಹಾಗೆ ವಿಪರೀತ ಮಳೆಯಿಂದ ಹಸಿರಾದ ಹೊಲಗದ್ದೆಗಳು ನಾಶವಾಗಿ ಹೋದಾಗ, ಮಣ್ಣಿನ ಗೋಡೆ ಹುಲ್ಲಿನ ಚಾವಣಿ ಬಿದ್ದಾಗ, ನಿರಾಶ್ರಿತವರಾಗಿ ಬದುಕುವ ದೃಶ್ಯ ನೋಡಿದಾಗ ಮಳೆಯ ಅನಾಹುತಗಳು ಎಂತಹದು, ಅನಾನುಕೂಲಗಳು ಎಂತಹದು ಎಂದು ತಿಳಿಯುತ್ತದೆ. ಸಂದರ್ಭದೊಡನೆ ವಿವರಿಸಿರಿ. ರೈತರ ಸುಖ ನಿದ್ದೆಗಳನ್ನು ಕಸಿದುಕೊಳ್ಳದಿರಲಿ. ಈ ಮೇಲಿನ ವಾಕ್ಯವನ್ನು ಮಳೆ ಬರಲಿ ಎಂಬ ಪದ್ಯದಿಂದ ಆರಿಸಲಾಗಿದೆ. ಯಾವಾಗಿದ್ದರೂ ಕವಿ ಹೆಸರನ್ನು ಕೂಡ ಬರೆಯುವುದು ಉತ್ತಮ. ಸವಿತಾ ನಾಗಭೂಷಣ್ ಅವರು ಬರೆದಿರುವ ಮಳೆ ಬರಲಿ ಎಂಬ ಪದ್ಯದಿಂದ ಆರಿಸಲಾಗಿದೆ. ಈ ಮೇಲಿನ ವಾಕ್ಯದಲ್ಲಿ ಮಳೆ ಬಂದು ರೈತರು ಕಷ್ಟಪಟ್ಟು ಮಾಡಿರುವ ಹಸಿರು ಗದ್ದೆಗಳನ್ನು ಮಳೆ ನಾಶಪಡಿಸುವುದರಿಂದ ರೈತರಿಗೆ ಆಗುವ ತೊಂದರೆಯನ್ನು ವಿವರಿಸಿದ್ದಾರೆ. ಹೊದೆಯಲು ಬೆಚ್ಚನೆ ಕಂಬಳಿ ಎಲ್ಲರಿಗೂ ಸಿಗಲಿ. ಈ ಮೇಲಿನ ವಾಕ್ಯವನ್ನು ಮಳೆ ಬರಲಿ ಸವಿತಾ ನಾಗಭೂಷಣ್ ಅವರು ಬರೆದಿರುವ ಮಳೆ ಬರಲಿ ಎಂಬ ಪದ್ಯದಿಂದ ಆರಿಸಲಾಗಿದೆ. ಈ ಕವನದಲ್ಲಿ ಕವಯಿತ್ರಿ ಈ ರೀತಿ ಆಶಿಸುತ್ತಾರೆ: ಮಳೆ ಬರಲಿ, ಯಾರೂ ನಿರಾಶ್ರಿತರಾಗದೆ ನೆಮ್ಮದಿಯಿಂದ ಇರಬೇಕು ಎಂಬುದು ಈ ಮೇಲಿನ ಸಂದರ್ಭದ ಅರ್ಥ. ಕೆರೆ ಬಾವಿ ಹಳ್ಳ ಕೊಳ್ಳಗಳಿಗೆ ಬರಲಿ ಮಳೆ. ಈ ಮೇಲಿನ ವಾಕ್ಯವನ್ನು ಸವಿತಾ ನಾಗಭೂಷಣ್ ಅವರು ಬರೆದಿರುವ ಮಳೆ ಬರಲಿ ಎಂಬ ಪದ್ಯದಿಂದ ಆರಿಸಲಾಗಿದೆ. ಮಳೆ ಬರದೇ ಇದ್ದಾಗ ಎಲ್ಲ ಕಡೆ ಭೂಮಿ ಬಿರುಕು ಬಿಟ್ಟು ಮಳೆಗಾಗಿ ಕಾತರಿಸುವ ದೃಶ್ಯವನ್ನು ನಾವು ಕಾಣುತ್ತೇವೆ. ಅದಕ್ಕಾಗಿ ಬೆಟ್ಟ ಬಯಲು ಕೆರೆ ಕಟ್ಟೆಗಳಿಗೆ ಮಳೆ ಬರಲಿ ಎಂದು ಕವಯಿತ್ರಿ ಆಶಿಸುತ್ತಾರೆ.